ನಾಮಿನೇಷನ್ ಎಲಿಮಿನೇಷನ್ ರೀಸನ್ಸ್ ಐ ಡೋಂಟ್ ಲೈಕ್ ಇಟ್. ಅವು ವೀಕ್ಷಕರು ಅವಾಯ್ಡ್, ಬಟ್ ಬಿಗ್ ಬಾಸ್ ನಾಟ್ ಅವಾಯ್ಡ್. ಜಸ್ಟ್ ಗಿವಿಂಗ್ ರೀಸನ್ಸ್, ಜಸ್ಟ್ ಆಲ್ವೇಸ್ ಗಿವಿಂಗ್ ರೀಸನ್ಸ್. ಎಲ್ಲದಕ್ಕೂ ರೀಸನ್ ಹೇಳಿ, ನಾಮಿನೇಟ್ ಮಾಡಿ, ಕೊಡಿ, ವಾದ ವಿವಾದ ಮಾಡಿ, ನಿಮ್ಮ ತಪ್ಪು ಅವ್ರು ತೋರಿಸಿ, ಅವ್ರ ತಪ್ಪು ನೀವು ತೋರಿಸಿ, ಎಲ್ಲರ ತಪ್ಪು ಏನೇನು ಮಾಡಿದ್ದಾರೆ, ಏನೇನು ಹೇಳಿದ್ದಾರೆ, ಯಾವುದಕ್ಕೆ ಯಾವ ಥರ ರಿಯಾಕ್ಟ್ ಮಾಡಿದ್ದಾರೆ ಜನಗಳಾದ ನಮಗೆ ಗೊತ್ತು. ಆಯಿತಾ? ಎಲ್ಲ ವಿಚಾರನೂ ತಿಳ್ಕೊಂಡೇ ನೋಡ್ತಾ ಇರ್ತೀವಿ. ನೋಡೋರು ನಾವು ಯಾವುದೇ ಕಾರಣಕ್ಕೂ ನಾವು ದಡ್ರಲ್ಲ. ನಾವು ನೋಡ್ತಿದ್ದೀವಿ, ನಮ್ಗೆ ಅರ್ಥ ಆಗ್ತಿದೆ ಯಾರು ಹೆಂಗೆ ಆಡ್ತಿದ್ದಾರೆ, ಯಾರ ಮನಸ್ಥಿತಿ ಏನೇನಿದ್ದಾರೆ ಅಂತ. ಸಂದು ಅದನ್ನು 24 ಸತಿ ನಮಗೆ ನೆನಪಿಸೋ ಅವಶ್ಯಕತೆ ಇಲ್ಲ. ಒಂದು ಸತಿ ಕೊಡ್ಬೋದು, 2 ಸತಿ ಕೊಡ್ಬೋದು. ಬಟ್ ಯಾಕೋ ತುಂಬ ಬರೀ ನಾಮಿನೇಷನ್ಸು, ರೀಸನ್ಸ್ ಕೊಡಿ, ಹೊಡೆದಾಡಿ ಜಗಳ ಮಾಡ್ಕೊಳ್ಳಿ, ವಾದ ವಿವಾದಗಳು ಮಾಡಿ, ಯಾಕೋ ತುಂಬ ಜಾಸ್ತಿ ಆಯಿತು ಅಂತಲೇ ಅನ್ನಿಸ್ತು. ಆ್ಯಂಡ್ ಇವಾಗ ಅಟ್ಲೀಸ್ಟ್ ಅವಾಗಿಂದ ಏನೋ ಆಡ್ಕೊಂಬಂದಿದ್ರು ಓಕೆ. ಇವಾಗ ಕೊನೆಯಲ್ಲಿ 3 ದಿನ ನಾಮಿನೇಷನಿಂದ ಸೇವ್ ಆಗೋಕ್ಕೆ ಅಂತ ಅಷ್ಟು ಜನದ ಕೈಲಿ ಯಾರ್ಯಾರೋ ನಾಮಿನೇಟ್ ಆಗಿದ್ರು ಅವ್ರ ಕೈಲೆಲ್ಲ ಆಡಿಸ್ಬಿಟ್ಟು ಆಮೇಲೆ ಲಾಸ್ಟಿಗೆ ನೋಡ್ತಾ ಇರ್ತಾರೆ ಯಾರ್ಯಾರು ಏನೇನು ಆಡ್ತಾ ಇರ್ತಾರೆ, ಯಾರ್ಯಾರು ಪರ್ಫಾರ್ಮ್ ಮಾಡ್ತಾ ಇರ್ತಾರೆ, ಅದನ್ನೆಲ್ಲ ನೋಡ್ಕೊಳ್ದೆ ಇರೋಷ್ಟೇನು ಡೌನ್ ಅಲ್ಲ. ಏನಂದರೆ ಬಿಗ್ ಬಾಸ್ ಪ್ರೋಗ್ರಾಮ್ ಇದೆ, ಎಲ್ಲನೂ ನೋಡ್ಕೊಳ್ಳೋದು. ಅಲ್ಲಿ ಹೇಳ್ದೆ, ಎಲ್ಲಿ ಬೇಕೋ ಅಲ್ಲಿ ಹೇಳ್ದೆ, ಅದನ್ನು ಕಾದಿರಿಸ್ಕೊಂಡು ಅದೇನೋ ಕ್ಯೂರಿಯಾಸಿಟಿ ಅನ್ನೋ ಥರ ಅದನ್ನು ದೊಡ್ಡದಾಗಿ ಪೋರ್ಟ್ರೇ ಮಾಡಿ, ಆಮೇಲೆ ಧನರಾಜ್ ಅವ್ರನ್ನೂ ನಾಮಿನೇಷನಿಗೆ ತಗೊಂಬಂದು 3 ದಿನ ಗೇಮ್ ಆಡ್ಸಿರೋದೆಲ್ಲನೂ ವೇಸ್ಟ್ ಮಾಡಿ, ಅಷ್ಟು ಜನ ಕಷ್ಟಪಟ್ಟು ಆಡಿದ್ದು, ಅಷ್ಟು ಜನ ಪಾಯಿಂಟ್ಸ್ ತೊಗೊಂಡಿದ್ದು ಎಲ್ಲನೂ ನೀರಲ್ಲಿ ಹೋಮ ಮಾಡ್ದಂಗೆ ಆಗೋಗಿದೆ. ಆಯಿತಾ? ಅಟ್ಲೀಸ್ಟ್ ಅವ್ರು ಆಡಿರೋದಕ್ಕಾದ್ರು, ಅವ್ರು ಶ್ರಮ ಪಟ್ಟಿರೋದಕ್ಕಾದ್ರು ಉಸಿರು ಹಿಡ್ಕೊಂಡು, ಕೈಕಾಲು ನೋಯಿಸ್ಕೊಂಡು, ಬೆರಳು ನೋಯಿಸ್ಕೊಂಡು, ಕಾಲು ನೋಯಿಸ್ಕೊಂಡು, ಗಾಯ ಮಾಡ್ಕೊಂಡು ಆಡಿರೋದಕ್ಕಾದ್ರೂ ಒಂದು ಚೂರು ಬೆಲೆ ಕೊಡಬೇಕಿತ್ತು. ಅಲ್ಲಿ ಯಾರೋ ಒಬ್ಬರು ಫೇವರ್ ಅಂತಲ್ಲ, ಅಲ್ಲಿ ಎಲ್ಲರೂ ಆಡಿದ್ದಾರೆ, ಕಷ್ಟಪಟ್ಟು ಆಡಿದ್ದಾರೆ, ವೀಕ್ಷಕರಾದಂತಹ ನಾವು ನೋಡಿದ್ದೀವಿ. ಅದಕ್ಕೂ ಬೆಲೆ ಕೊಡ್ದಂಗೆ, ಒಬ್ರು ಒಂದು ಸೇವ್ ಮಾಡ್ದಂಗೆ ತಗೊಂಡಿರೋದೇ ಫಸ್ಟ್ ಆಫ್ ಆಲ್ ಅದು ಒನ್ ಆಫ್ ದ ರಾಂಗ್ ಡಿಸಿಷನ್. ಆಯಿತಾ? ಆಗಿರೋದು ಅದರಲ್ಲಿ ಬೇರೆ, ಇದರಲ್ಲಿ ನೀವು ಡಿಸಿಷನ್ ತೊಗೊಳ್ಳಿ. ಅವ್ರು ಆಲ್ರೆಡಿ ಡಿಸಿಷನಲ್ಲಿ ತಪ್ಪು ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಬಿಗ್ ಬಾಸ್ ಆದಂತಹ ನೀವೇ ಹೇಳ್ತಿದ್ದೀರಾ, ಮತ್ತು ಅವ್ರ ಡಿಸಿಷನ್ನ ರೈಟ್ ಅಂತ ನೀವು ಹೆಂಗೆ ಹೇಳ್ತೀರಾ? ಅವ್ರು ಕರೆಕ್ಟಾಗಿ ಮಾತಾಡ್ತಾ ಇದ್ದಾರೆ ಅಂತ ಹೆಂಗೆ ಹೇಳ್ತೀರಾ? ಅಲ್ಲಿ ಅವ್ರದ್ದೇ ಆದಂತಹ ಒಂದು ರೀಸನ್ಗಳಿದೆ, ಅವರೇ ಆದಂತಹ ಒಂದು ತಪ್ಪುಗಳು ಮಾಡಿದ್ದಾರೆ. ಎಲ್ಲರೂ ಅವ್ರದ್ದೇ ಆದಂತಹ ತಪ್ಪುಗಳು ಮಾಡಿದ್ದಾರೆ. ಏನೋ ಪರ್ಸೆಂಟೇಜ್ ಬೇರೆ ಆಗ್ಬೋದು, ಆ ಪರ್ಸೆಂಟೇಜನ್ನಂತೂ ಜನಗಳಿಗೆ ಗೊತ್ತು. ಅಲ್ಲಿ ಬೇರೆ ಏನಾದ್ರು ಮಾಡಿಸಿ, ಎಷ್ಟು ಅಂತ ಈ ರೀಸನ್ಗಳು ಕೊಡಿ, ವಾದ ವಿವಾದಗಳನ್ನ ಮಾಡಿ ಎಷ್ಟು ಅಂತ ಮಾಡ್ತಾರೆ. ಅಲ್ಲಿ ಗೊತ್ತಾಗುತ್ತೆ ಜಗಳ ಆಡ್ತಾರೆ, ಬೇಜಾರಾಗೋಗುತ್ತೆ, ನೋಡೋಕ್ಕೆ ಬೇಜಾರು, ಲಿಟ್ರಲಿ ನೋಡೋಕ್ಕೆ ಬೇಜಾರು. ಆಯಿತಾ? ಎಷ್ಟು ಅಂತ ನೋಡೋದು, ಅವ್ರು ಬೈತಾರೆ ಇವ್ರು ಬೈತಾರೆ ಅವ್ರಿಗೆ, ನಮಗೆ ಗೊತ್ತು ಅವ್ರು ಏನೇನು ಮಾಡಿದ್ದಾರೆ, ಯಾರೇನು ಮಾಡಿದ್ದಾರೆ, ನಮಗೇನು ತೋರಿಸಿದ್ದಾರೆ, ಅದನ್ನು ನಮ್ಗೆ ಗೊತ್ತು ಆರಾಮಾಗಿ. ಮೇಜರ್ ಪಾಯಿಂಟ್ಸೇ ತೋರಿಸಿದ್ದೀರಾ ಅನ್ನೋದಾದರೆ ಅಲ್ಲಿ ಯಾರ ಬಗ್ಗೆನೂ ಅವ್ರು ಹೇಳ್ಕೊಳ್ಳೋ ಅವಶ್ಯಕತೆಯೂ ಇಲ್ಲ. ನಮ್ಗೆ ಆಲ್ರೆಡಿ ಗೊತ್ತಾಗಿದೆ, ನಮ್ಮ ವೋಟಿಂಗ್ ಮೇಲೆ ಡಿಸೈಡ್ ಆಗಿದೆ ಅಂದರೆ ನಮ್ಗೆ ಬೇಡಕ್ಕೆ ಬೇಡ ಅದು. ಸೊ ಬೇರೆ ಏನಾದರೂ ಮಾಡಿಸಿ, ಅಟ್ಲೀಸ್ಟ್ ಮಾಡಿರೋದಕ್ಕಾದ್ರೂ ಏನಾದ್ರು ಒಂದು ವ್ಯಾಲ್ಯೂ ಆ್ಯಡ್ ಮಾಡಿ ಕೊಡಿ. ಅದನ್ನು ಬಿಟ್ಬಿಟ್ಟು ಅಲ್ಲಿ ಮಿರರ್ ನೋಡ್ಕೊಂಡು ಆಟ ಆಡಿದ್ರು. ಟೀಮ್ ಅವ್ರು ಏನು ಮಾಡ್ತಾಯಿದ್ರು, ಬಿಗ್ ಬಾಸ್ ಟೀಮ್ ಅವರು ಏನು ಮಾಡ್ತಾಯಿದ್ರು, ಆವಾಗ ಅವರು ಮಿರರ್ ನೋಡ್ಕೊಂಡು ಆಟ ಆಡೋಕ್ಕೆಲ್ಲ ಬಿಟ್ಕೊಂಡು ಏನು ಮಾಡ್ತಾಯಿದ್ರು, ಸ್ಟಾಪ್ ಮಾಡ್ಬೋದಿತ್ತಲ್ಲ, ಫಸ್ಟ್ನಿಂದ ಆಡಿ ಅನ್ಬೋದಿತ್ತಲ್ಲ, ಅಥವಾ ಏನೋ ಒಂದು ಚೇಂಜ್ ಮಾಡ್ಬೋದಿತ್ತಲ್ಲ. ಆವಾಗ ಮಾಡಿದೆ, ಇವಾಗ ಹೇಳ್ಕೊಂಡು ಎಲ್ಲರೂ ಆಟ ಆಡೋದನ್ನೆಲ್ಲ ಬೇಕು ಅಂತ ವೇಸ್ಟ್ ಮಾಡಿಬಿಟ್ಟು. ಸೊ ಏನು ಅರ್ಥ ಇಲ್ಲ ಇದರಲ್ಲಿ, ತುಂಬ ರಾಂಗಾಗಿ ಹೋಗ್ತದೆ ಎಪಿಸೋಡ್ಸ್. ಆಯಿತಾ? ಅದು ಎಲ್ಲ ಮಾಡ್ಬಿಟ್ಟು ಲಾಸ್ಟಿಗೆ ರೀಸನ್ ಕೊಡ್ಕೊಳ್ಳಿ, ನಿಮ್ಮ ರೀಸನ್ ಕೊಡ್ಕೊಳ್ಳಿ. ಬೇಜಾರಾಗಿ ಹೋಗುತ್ತೆ. ಆಟದಲ್ಲಿ ಏನಾದ್ರು ಒಂದು ಕ್ರಿಸ್ಪಿ ಇರಬೇಕು. ನಮಗೆ ಬೇಕಾಗಿರೋದು ಎಂಟರ್ಟೈನ್ಮೆಂಟ್, ನಾವು ನೋಡ್ತಾ ಇರೋದು ಎಂಟರ್ಟೈನ್ಮೆಂಟ್ಗೆ, ಜನಗಳು ಎಷ್ಟೋ ಜನ ನೋಡ್ತಾ ಇರೋದು ಎಂಟರ್ಟೈನ್ಮೆಂಟ್ಗೆ. ಅವ್ರವ್ರು ಏನೇನು ಮಾಡ್ಕೊಂಡು ಅವ್ರವ್ರ ಪರ್ಸ್ನಲ್ ನಮಗೆ ಬೇಡ, ಜನಗಳಿಗೆ ಮೇನಾಗಿ ಬೇಕಾಗಿರೋದಲ್ಲಿ ಎಂಟರ್ಟೈನ್ಮೆಂಟ್. ಆಯಿತಾ? ಒಂದು ಪ್ರೋಗ್ರಾಮ್ ಏನೋ ಆಗ್ತದೆ ಅಂದರೆ ಅದರಿಂದ ಜನಗಳು ಎಕ್ಸ್ಪೆಕ್ಟ್ ಮಾಡೋದು ಒಂದು ಎಂಟರ್ಟೈನ್ಮೆಂಟ್ ಅಷ್ಟೇ. ಅಲ್ಲಿ ಹೊಡೆದಾಡ್ಕೊಂಡು ಸಾಯಲಿ, ಅಲ್ಲಿರೋರು ಒಬ್ರನ್ನೊಬ್ರು ಡೌನ್ ಮಾಡ್ಕೊಳ್ಳಿ, ಅವ್ರಿಗವ್ರು ಬೈದಾಡಲಿ ಅಂತ ಹೇಳ್ಬಿಟ್ಟು ಇಲ್ಲಿ ಯಾರೂ ಎಕ್ಸ್ಪೆಕ್ಟ್ ಮಾಡ್ತಿಲ್ಲ. ಎಲ್ರಿಗೂ ಹೊರಗಡೆ ಬಂದಾದ್ಮೇಲೆ ಅವ್ರದ್ದೇ ಆದಂಥ ಒಂದು ಜೀವನ ಇದೆ, ಅವ್ರದೇ ಆದಂಥ ಒಂದು ಸುಂದರವಾದ ಸಂಸಾರ ಇದೆ, ಅವರು ಫ್ಯಾಮಿಲೀಸ್ ಇದೆ ಎಲ್ಲರಿಗೂ. ಯಾರನ್ನು ನಾವು ಓವರಾಗಿ ಅವ್ರು ಹಾಳಾಗೋಗ್ಲಿ, ಅವ್ರು ಇದು ಮಾಡಲಿ ಅಂತ ಎಕ್ಸ್ಪೆಕ್ಟ್ ಮಾಡುವಂಥ ಜನಗಳು ಇಲ್ಲಿ ಯಾರೂ ಇಲ್ಲ.
ಆಯಿತಾ. ಅವ್ರು ಎಕ್ಸ್ಪೆಕ್ಟ್ ಮಾಡೋದು ಒಂದು ಸ್ವಲ್ಪ ಎಂಟರ್ಟೈನ್ಮೆಂಟ್ ಅಷ್ಟೇ, ಎಂಟರ್ಟೈನ್ಮೆಂಟ್ಗೋಸ್ಕರ ನೋಡ್ತಾ ಇರ್ತಾರೆ. ಅದ್ರ ಮಧ್ಯೆ ಯಾವುದೋ ಒಂದು ಏನೋ ಒಂದು ತಪ್ಪು ಮಾಡಿದ್ರು ಅದನ್ನ ಗುರುತಿಸ್ತಾರೆ, ಇಲ್ಲ ಅವ್ರು ಹಂಗೆ ಮಾಡಿದ್ರು ಅವರು ಹೊರಗಡೆ ಬರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ ಹೊರತು ಅಲ್ಲಿರೋರ್ಗೇನೋ ಆಗಲಿ, ಅವ್ರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಹಾಕೊಂಡು ಉಗೀಲಿ, ಅವ್ರಿಗೆ ಹಾಕೊಂಡು ಹೊಡೀಲಿ ಅಂತೆಲ್ಲ ಎಕ್ಸ್ಪೆಕ್ಟ್ ಮಾಡೋ ಜನಗಳಿಲ್ಲಿಲ್ಲ. ಬಟ್ ಅದನ್ನೇ ತುಂಬ ಪೋರ್ಟ್ರೇ ಮಾಡ್ತಾಯಿದ್ದಾರೆ ಬಿಗ್ ಬಾಸ್ ಎಪಿಸೋಡ್ಸ್ಗಳಲ್ಲಿ. ಹೋಪ್ ಅದೇನು ಅಷ್ಟೊಂದೇನು ನೆಸೆಸಿಟಿ ಇಲ್ಲ. ಆ್ಯಂಡ್ ನೋಡುವ ನಾಳಿನ ಎಪಿಸೋಡಲ್ಲೆಲ್ಲ ಏನಾಗುತ್ತೆ. ಹಾಗೆ ಯಾರು ಹೊರಗಡೆ ಬರ್ತಾರೆ ಮಿಡ್ ವೀಕ್ ಎಲಿಮಿನೇಷನಿಂದ ಅಂತ ಹೇಳ್ಬಿಟ್ಟು. ಆಲ್ರೆಡಿ ಮಿಡ್ ವೀಕ್ ಎಲಿಮಿನೇಷನ್ ಆಗೋಗ್ಬೇಕಾಗಿತ್ತು, ಇನ್ನೂ ಎಳ್ಕೊಂಡು ಅದೇನೋ ಹಾಕೊಂಡು ಸುತ್ತಾರಲ್ಲ, ಅದೇನು ಹೇಳಿದ್ನೇ ಹೇಳ್ಕೊಂಡು ಆಡಿದ್ದೇ ಆಡೋ ರಾಗ ಕಿಸ್ಪೈ ದಾಸ ಅಂದ್ಕೊಂಡು ಅದನ್ನೇ ಇಟ್ಕೊಂಡು ಎಳೀತಾರೆ. ಹೌದು, ಬೇಕು, ಓಡಬೇಕು, ಪ್ರೋಗ್ರಾಮ್ ಎಷ್ಟಿರಬೇಕು ಅಷ್ಟರಲ್ಲಿ ಇರಬೇಕು, ಎಷ್ಟು ಬಿಡಬೇಕು ಲಿಮಿಟ್ಸ್ ಅಷ್ಟಿರಬೇಕು. ಸ್ಟಾರ್ಟಿಂಗ್ ಎಪಿಸೋಡ್ಸ್ ಎಲ್ಲ ಹೆಂಗಿತ್ತು, ಸ್ಟಾರ್ಟಿಂಗ್ ಸೀಸನ್ಸ್ ಎಲ್ಲ ಹೆಂಗಿತ್ತು, 1, 2 ಆಗಿರ್ಬೋದು, ಆಮೇಲೆ 7 ಸೀಸನ್ ಕುರಿ ಪ್ರತಾಪ್ ಅವ್ರು ಇದ್ದಾಗ ಆಗಿರ್ಬೋದು, 8 ಸೀಸನ್ ಮಂಜು ಅವ್ರು ಗೆದ್ದಾಗ ಆಗಿರ್ಬೋದು, ತುಂಬ ಚೆನ್ನಾಗಿತ್ತು. ಅಲ್ಲಿ 30% ಜಗಳ ಇದ್ದರೆ 70% ಎಂಟರ್ಟೈನ್ಮೆಂಟ್ ಇರೋದು. ಇಲ್ಲಿ 95% ಜಗಳ, ಇನ್ನೊಂದು 5% ಎಲ್ಲ ಅಲ್ಲಿ ಒಂಚೂರು ಎಂಟರ್ಟೈನ್ಮೆಂಟು. ನಾವೇನು ಜಗಳ ನೋಡೋರ ನಾವು ಜನಗಳು, ಏನು ಬರೀ ಜಗಳ ನೋಡೋರ ನಾವು? ಅದು ಹೆಂಗೆ ಅಂದ್ಕೊತೀರಾ ನೀವು? ಟೀಮ್ ಅವರು ಬರೀ ಜಗಳ ನೋಡ್ತಾರೆ, ಜಗಳ ಹಾಕಿದ್ರೆ ನೋಡ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಅದು ಸರಿ ಅಲ್ಲ. ಸೊ ನೋಡೋಣ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಲೈಕ್ ಮಾಡಿಲ್ಲ ಡಿಸ್ಲೈಕ್ ಆದರೂ ಮಾಡಿ, ಏನಾದರೂ ಮಾಡಿ ಆಗಿ ಹೋಗ್ಬಿಡಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.